ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ಆದಿಕಾಂಡ 31ರಿಂದ 36ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ನಾನು ಸ್ವಂತ ಮನೆಗೋಸ್ಕರ ಯಾವಾಗ ಸಂಪಾದನೆ ಮಾಡಿಕೊಳ್ಳಲಿ? ಯಾಕೋಬ ಹೇಳಿದ ಮಾತು ಈ ವಾಕ್ಯದಲ್ಲಿ ನಾವು ನೋಡ್ತೀವಿ. ಓದ್ಕೊಳ್ಳೋಣ. ನಾನು ಸ್ವಂತ ಮನೆಗೋಸ್ಕರ ಯಾವಾಗ ಸಂಪಾದನೆ ಮಾಡಿಕೊಳ್ಳಲಿ ಎಂದು ಕೇಳಿದನು. ಲಾಬಾನನು, ನಿನಗೆ ನಾನೇನು ಕೊಡಬೇಕು ಹೇಳು ಅನ್ನಲು ಯಾಕೋಬನು, ನನಗೆ ನೀನೇನು ಕೊಡಬೇಡ, ಒಂದು ಕೆಲಸ ಮಾತ್ರ ಮಾಡಿದರೆ ನಾನು ತಿರುಗಿ ನಿನ್ನ ಹಿಂಡನ್ನು ಮೇಯಿಸಿ ಕಾಯುವೆನು. ಅದೇನೆಂದರೆ, ಈ ಹೊತ್ತು ನಾನು ನಿನ್ನ ಹಿಂಡಿನೊಳಗೆ ಹೋಗಿ ವಿಕಾರ ವರ್ಣಗಳುಳ್ಳ, ಅಂದರೆ ಕುರಿಗಳಲ್ಲಿ ಕಪ್ಪಾಗಿರುವವುಗಳನ್ನು, ಆಡುಗಳಲ್ಲಿ ಚುಕ್ಕೆ ಮತ್ತು ಮಚ್ಚೆ ಉಳ್ಳವುಗಳನ್ನು ವಿಂಗಡಿಸುವೆನು. ಮುಂದೆ ಅಂಥದ್ದು ಹುಟ್ಟಿದರೆ ಅದೇ ನನ್ನ ಸಂಬಳವೆಂದು ನೀನು ಭಾವಿಸಬೇಕು. ನೀನು ಇನ್ನು ಮೇಲೆ ಬಂದು ನಾನು ಪಡೆದದ್ದನ್ನು ಪರೀಕ್ಷಿಸುವಾಗ ನಾನು ಪ್ರಾಮಾಣಿಕನೋ ಅಪ್ರಾಮಾಣಿಕನೋ ಎಂಬುದು ಪ್ರತ್ಯಕ್ಷವಾಗುವುದು. ಆಡುಗಳಲ್ಲಿ ಚುಕ್ಕೆ ಮಚ್ಚೆ ಇಲ್ಲದ್ದು, ಕುರಿಗಳಲ್ಲಿ ಕಪ್ಪಲ್ಲದ್ದು ನನ್ನ ಬಳಿಯಲ್ಲಿ ಸಿಕ್ಕಿದರೆ ಅದನ್ನು ಕದ್ದದ್ದೆಂದು ಎಣಿಸಬಹುದು ಅಂದನು. ಅದಕ್ಕೆ ಲಾಬಾನನು, ಒಳ್ಳೆಯದು, ನೀನು ಹೇಳಿದಂತೆಯೇ ಆಗಲಿ ಅಂದನು. ಅದೇ ದಿನ ಲಾಬಾನನು ಹೋತಗಳಲ್ಲಿ ರೇಖೆ ಮಚ್ಚೆ ಇದ್ದವುಗಳನ್ನು, ಮೇಕೆಗಳಲ್ಲಿ ಚುಕ್ಕೆ ಮಚ್ಚೆ ಇದ್ದವುಗಳನ್ನು, ಅಂದರೆ ಸ್ವಲ್ಪ ಬಿಳುವಾದ ಬಣ್ಣವು ತೋರಿದ ಎಲ್ಲವುಗಳಲ್ಲಿ ಕುರಿಗಳಲ್ಲಿ ಕಪ್ಪಾಗಿರುವುಗಳನ್ನು ವಿಂಗಡಿಸಿ ತನ್ನ ಮಕ್ಕಳ ವಶಕ್ಕೆ ಒಪ್ಪಿಸಿ ತನಗೂ ಯಾಕೋಬನಿಗೂ 3 ದಿನದ ಪ್ರಯಾಣದ ದೂರ ಅಂತರವನ್ನು ಬಿಟ್ಟನು. ಯಾಕೋಬನು ಲಾಬಾನನ ಹಿಂಡುವ ಹಿಂಡಿನಲ್ಲಿ ಮಿಕ್ಕಾದವುಗಳನ್ನ ಮೇಯಿಸಿದನು. ಈಗ ಯಾಕೋಬ ಇನ್ನೊಂದಿಲ್ಲಿ ಕೇಳ್ತಾ ಇದ್ದಾನೆ, ನನ್ನ ಮನೆಗೋಸ್ಕರ ನಾನೇನು ಯಾವಾಗ ಸಂಪಾದನೆ ಮಾಡೋದು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ 20 ವರ್ಷ ಇಲ್ಲಿ ಯಾಕೋಬನು ಸರಿಯಾದ ಸಂಬಳ ಇಲ್ಲದೆ ನಂಬಿಗಸ್ತನಾಗಿ ಕೆಲಸ ಮಾಡ್ತಿದ್ದ. ಈಗ ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ, ನನಗೆ ಸಂಬಳ ಕೊಡ್ರಿ, ನಂಗೆ ಸಂಬಳ ಹೆಚ್ಚಿಸ್ರಿ, ನನಗೆ ಸಂಬಳ ಜಾಸ್ತಿ ಆಗ್ಬೇಕು. ಇಲ್ಲಿ ಯಾಕೋಬ ಸಂಬಳ ಇಲ್ಲದೆ ಎಕ್ಸಲೆಂಟ್ ಆಗಿ ಮಾಡ್ದ. ಒಂದು ಪ್ರಶ್ನೆ, ಸಂಬಳ ಇದ್ಕೊಂಡು ಎಷ್ಟು ಎಕ್ಸಲೆಂಟ್ ಆಗಿ ನೀವು ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡ್ರಿ, ಅಲ್ವಾ? ನಮ್ಮನ್ನ ನಾವೇ ಪ್ರಶ್ನೆ ಕೇಳ್ಬೇಕು. ಯಾಕೆ ನಾನು ಇಂಪ್ರೂವ್ ಆಗ್ತಾ ಇಲ್ಲ? ಯಾಕೆ ನನಗೆ ಹೆಚ್ಚು ಸಂಬಳ ಆಗ್ತಾ ಇಲ್ಲ? ಯಾಕಂತಂದ್ರೆ ಸಂಬಳ ಇದ್ದು ಎಷ್ಟು ಕಳ್ಳಾಟ ಉಳಿತೀವಲ್ವಾ? ನಾವು ಯೋಚನೆ ಮಾಡ್ಬೇಕಾಗಿರೋದು. ಇಲ್ಲಿ ಅವಾಗ ಲಾಭನನ್ನು ಕೇಳ್ತೇನೆ, ಸರಿಯಪ್ಪ ಎಂಪ್ಲಾಯರ್ ಕೇಳ್ತೇನೆ, ನಾನು ನಿನ್ಗೆ ಏನು ಮಾಡ್ಬೇಕಪ್ಪ ಅಂತ. ಅವಾಗ ಇಲ್ಲಿ ಕುರಿ ಮತ್ತೆ ಮೇಕೆ ಈ ಹಿಂಡುಗಳಲ್ಲಿ ಚುಕ್ಕೆ ಇರುವಂಥದ್ದು, ಚುಕ್ಕೆ ಇಲ್ಲದೆ ಇರುವಂಥದ್ದು, ಕುರಿಗಳಲ್ಲಿ ಕಪ್ಪಾಗಿರುವಂಥದ್ದು, ಇದು ವಿಂಗಡಣೆ ಆಗಲಿ, ಯಾವುದು ಚೆನ್ನಾಗಿದೆಯೋ ನನಗೆ ಸಿಗ್ಲಿ ಎಂಬುದಾಗಿ ಅವನು ಹೇಳ್ತಾನೆ, ಯಾಕೋಬನು ಹೇಳ್ತಾನೆ. ಸೊ ಹೀಗಾಗಿ ಇಲ್ಲಿ ಅವನು ಯಾಕೋಬನು ಇನ್ನೊಂದು ಹೇಳ್ತಾನೆ, ನನಗೂ ಮತ್ತೆ ನಿನಗೂ ಒಳ್ಳೇದಾದ್ರೆ ಒಳ್ಳೇದು, ಯಾವುದು ಸ್ವಲ್ಪ ಕೀಳಾಗದಾಗಿದೆಯೋ ಅದು ನಿನಗೆ ಬರಲಿ ಎಂಬುದಾಗಿ ಅವನು ಹೇಳ್ತಾನೆ. ಅಂದ್ರೆ ಅಲ್ಲೊಂದು ಮಾತು ಹೇಳ್ತಾನೆ, ನಾನು ಪ್ರಾಮಾಣಿಕನಾಗಿ ಕೆಲಸ ಮಾಡಿದ್ನೋ ಅಪ್ರಾಮಾಣಿಕನಾಗಿ ಕೆಲಸ ಮಾಡಿದ್ನೋ ಅನ್ನೋದನ್ನ ಇಲ್ಲಿ ದೇವರೇ ತಿಳಿಯಪಡಿಸ. ಆಡುಗಳಲ್ಲಿ ಚುಕ್ಕೆ ಮಚ್ಚೆ ಇಲ್ಲದ್ದು, ಕುರಿಗಳಲ್ಲಿ ಕಪ್ಪಲ್ಲದ್ದು ನನ್ನ ಬಳಿಯಲ್ಲಿ ಸಿಕ್ಕಿದರೆ ಅದನ್ನ ಕದ್ದದ್ದೆಂದು ನೀನು ಎಣಿಸ್ಬೇಕಂದ್ರೆ ನಾನು ಯಾವ ಕೆಲಸ ಮಾಡಿಲ್ಲ ಅಂತ ಅರ್ಥ ಎಂಬುದಾಗಿ ಯಾಕೋಬನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಸಂಬಳ ಇಲ್ಲದೆ ಇರೋಂಥ ವ್ಯಕ್ತಿನೇ ಇಷ್ಟು ಎಕ್ಸಲೆಂಟ್ ಆಗಿ ಮಾಡಿದ್ರೆ ಸಂಬಳಗಳನ್ನ ತಕೊಂಡು ಇವತ್ತು ಎಷ್ಟು ಕ್ರೈಸ್ತರು ಅಲ್ವಾ ಸಂಬಳಕ್ಕೆ ತಕ್ಕಂತೆ ಕೆಲಸ ಮಾಡಲ್ಲ, ಮಾತ್ರವಲ್ಲದೆ ಸಮಯವನ್ನ ಆ ಕೆಲಸಕ್ಕಾಗಿ ಉಪಯೋಗಿಸಲ್ಲ. ಆ ದೇವರು ನಮ್ಮನ್ನ ಎಲ್ಲೆಲ್ಲಿಟ್ಟಿದ್ದಾರೋ ಆ ವಸ್ತುಗಳನ್ನ ಸರಿಯಾಗಿ ನಾವು ನೋಡ್ಕೊಳ್ಳಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ನಾನು ಇಂಪ್ರೂವ್ ಆಗ್ಬೇಕಂತ ಹೇಳ್ತಾ ಇದ್ದೀನಿ, ಆಗೋದಿಲ್ಲ ಪ್ರಿಯರೇ. ಬಟ್ ಇಲ್ಲಿ ಯಾಕೋಬನು ಮನಸ್ಸಾಕ್ಷಿಯಿಂದ ಹೇಳ್ತಾ ಇದ್ದಾನೆ, ದೇವರೇ ನೀನು ಪರೀಕ್ಷಿಸುವಾಗ ನಾನು ಪ್ರಾಮಾಣಿಕನೋ ಅಪ್ರಾಮಾಣಿಕನೋ ಅದನ್ನು ದೇವರೇ ತೋರಿಸ್ಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಒಂದು ಪಾಠ ಕಲಿಬೇಕು. ಬೆಳೆ ಯಾರು ಇವತ್ತು ಕೆಲಸ ಇಲ್ವೋ, ನಿಮ್ಮ ಮನೆಗಳಲ್ಲಿ ಸರಿಯಾದ ಕೆಲಸ ಮಾಡ್ರಿ. ನಿಮಗೆ ದೇವರು ಒಂದು ವೇಳೆ ಕೆಲಸ ಕೊಟ್ಟಾಗ ಅಲ್ಲಿನೂ ಸಹ ಅದು ಬೇರೆಯವ್ರ ಕಂಪನಿ ಆಗಿರ್ಬೋದು, ಬೇರೆಯವ್ರ ಸಭೆ ಆಗಿರ್ಬೋದು, ಬೇರೆಯವ್ರ ಸಂಸ್ಥೆ ಆಗಿರ್ಬೋದು, ಪರವಾಗಿಲ್ಲ,
ಅದು ಏನೇ ಇರ್ಬೋದು, ಬೇರೆಯವ್ರ ಅಂಗಡಿ ಆಗಿರ್ಬೋದು, ಬೇರೆಯವ್ರ ಅಪಾರ್ಟ್ಮೆಂಟ್ ಆಗಿರ್ಬೋದು, ನೀವು ತೆಗೆದುಕೊಳ್ಳುವಂಥ ಸಂಬಳಕ್ಕೆ ಸರಿಯಾದ ಕೆಲಸ ಮಾಡ್ರಿ. ದೇವರು ನಿಮಗೆ ಅನ್ಯಾಯಸ್ಥನಲ್ಲ. ಮನುಷ್ಯರ ಅನ್ಯಾಯ ಮಾಡ್ಬೋದು, ದೇವರ ಅನ್ಯಾಯ ಮಾಡಲ್ಲ. ಹಾಗಾದ್ರೆ ನಿಮ್ಮ ಮನಸ್ಸಾಕ್ಷಿ ಇವತ್ತು ನಿಮ್ಮನ್ನ ಸರಿಪಡಿಸಲಿ. ಕರ್ತನ್ ತಾನೇ ಆ ರೀತಿ ಮಾಡಲಿ. ಯಾಕೋಬನ ಹಾಗೆ ಧೈರ್ಯವಾಗಿರಿ, ಪ್ರಾಮಾಣಿಕರಾಗಿರಿ. ಕರ್ತನ ಮೇಲಿಂದ ನೋಡ್ತಾ ಇದ್ದಾರೆ. ನಿಮ್ಮ ಕೆಲಸವನ್ನು ಅಭಿವೃದ್ಧಿ ಪಡಿಸ್ತಾರೆ, ನಿಮ್ಮ ಮನೆಗೂ ಆಶೀರ್ವಾದವನ್ನ ಉಂಟು ಮಾಡ್ತಾರೆ. ಕರ್ತನು ಆ ರೀತಿಯೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ಇವತ್ತು ಎಷ್ಟೋ ಎಂಪ್ಲಾಯರ್ ಮಧ್ಯದಲ್ಲಿ ದೇವರೇ ಹೋರಾಟಗಳಿದೆ, ಜಗಳಗಳಿದೆ ದೇವರೇ. ಹೀಗೆ ದೇವರೇ ಕಾರಣ ನಾವು ನೋಡ್ತೇವೆ, ಅನೇಕ ವೇಳೆ ಎಂಪ್ಲಾಯೀಸ್ಗಳ ಮಧ್ಯದಲ್ಲಿ ದೇವರೇ ಪ್ರಾಮಾಣಿಕತೆ ಇಲ್ಲ. ಅಪ್ರಾಮಾಣಿಕತೆ ಇರೋದ್ರಿಂದಲೇ ಅವರು ಅನೇಕ ವೇಳೆ ಇಂಪ್ರೂವ್ ಆಗಕ್ಕಾಗ್ತಾ ಇಲ್ಲ. ಆದರೆ ದೇವರೇ, ಕ್ರೈಸ್ತರಾಗಿರೋ ನಾವು, ದೇವರ ಮಕ್ಕಳಾಗಿರೋ ನಾವು, ನಮ್ಮನ್ನು ಎಲ್ಲಿಟ್ಟಿದ್ದೀರೋ ಅಲ್ಲಿ ನಾವು ಪ್ರಾಮಾಣಿಕರಾಗಿ ನಡೆಯುವಾಗ ನಮಗೆ ಕೃಪೆ ಕೊಡು. ಒಂದು ಚಿಕ್ಕ ವಸ್ತು ಇರ್ಬೋದು, ಅದರ ವಿಷಯದಲ್ಲೂ ನಂಬಿಗಸ್ತರಾಗಲಿಕ್ಕಾಗುತ್ತೆ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ,
ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್